ನೋಡಿ, ಡಿ ಕೆ ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾವು ಹೇಳ್ತಿಲ್ಲ. ಯತ್ನಾಳ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಂತ, ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ಅಧಿಕಾರ ಬೇಕು ಅಂತಂದ್ರೆ ಒದ್ದು ಕಿತ್ಕೋಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಈಗ ರೊಚ್ಚಿಗೆದ್ದಂಥ ಯತ್ನಾಳ್ ಡಿ ಕೆ ಶಿಯನ್ನ ಜೈಲಿನಲ್ಲಿ ಒದ್ದಿದ್ರು. ಇದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ DCM ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. DCM ಡಿ ಕೆ ಶಿವಕುಮಾರ್ನ ಮೆಂಟಲ್ ಆಸ್ಪತ್ರೆ ಸೇರಿಸಬೇಕು ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾವು 2A ಬೇಡ ಇಲ್ಲ. 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ. ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ನಾವು 2A ಬೇಡ ಇಲ್ಲ. 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ. ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ಸ್ಟೇಜ್ನಾಗ ಮಾತಾಡ್ತಿದ್ರಲ್ರಿ, ಪ್ರಾಣ ಹೋಗಲಿ, ನಾನು ಸರ್ಕಾರ ಬಂದ್ರೆ ಒಂದು ತಾಸನ ಕೊಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಯಾರಿಲ್ರಿ. ಈ ಎಲ್ಲ ಮಹಾಮಹಿರೇನು ಕಾಂಗ್ರೆಸ್ MLAಗಳು ಆರ್ಚಿ ಬಂದಾರಲ್ಲ, ಇವ್ರು ಏನೇನು ಭಾಷಣ ಮಾಡ್ಯಾರ ಅವೆಲ್ಲ ರೆಕಾರ್ಡಿಂಗ್ ನಾಳೆ ಹಾಕ್ತೀವಿ. ಎಲ್ಲ ಇವತ್ತೇನು ವಿಧಾನಸಭೆಯೊಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ. ಲಿಂಗಾಯತರು, ಒಕ್ಕಲಿಗರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೂ ಅಭಿವೃದ್ಧಿ ಇಲ್ಲ. ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು. ಡಿ ಕೆ ಶಿವಕುಮಾರ್ ಮಾತನಾಡೋದು ಅಧಿಕಾರ ಬೇಕಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತೀವಿ ನೀವು? ಸರಿ, ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು ಡಿ ಕೆ ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದ್ದು ಬಂದಿದ್ದು. ಡಿ ಕೆ ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಯಾರು ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದರು, ಇದ್ರಾಗ ಜೈಲಿನಾಗ ಓದ್ರು ನನಗೆ ಅಂತೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು. ನೋಡಿ, ಡಿ ಕೆ ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾವು ಹೇಳ್ತಿಲ್ಲ. ಯತ್ನಾಳ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕಂತ, ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ಅಧಿಕಾರ ಬೇಕು ಅಂತಂದ್ರೆ ಒದ್ದು ಕಿತ್ಕೋಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಈಗ ರೊಚ್ಚಿಗೆದ್ದಂಥ ಯತ್ನಾಳ್ ಡಿ ಕೆ ಶಿಯನ್ನ ಜೈಲಿನಲ್ಲಿ ಒದ್ದಿದ್ರು. ಇದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ DCM ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. DCM ಡಿ ಕೆ ಶಿವಕುಮಾರ್ನ ಮೆಂಟಲ್ ಆಸ್ಪತ್ರೆ ಸೇರಿಸಬೇಕು ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾವು 2A ಬೇಡ ಇಲ್ಲ. 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ. ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ನಾವು 2A ಬೇಡ ಇಲ್ಲ. 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ. ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ
ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ಸ್ಟೇಜ್ನಾಗ ಮಾತಾಡ್ತಿದ್ರಲ್ರಿ, ಪ್ರಾಣ ಹೋಗಲಿ, ನಾನು ಸರ್ಕಾರ ಬಂದ್ರೆ ಒಂದು ತಾಸನ ಕೊಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಾರಿಲ್ರಿ. ಈ ಎಲ್ಲ ಮಹಾಮಹಿರೇನು ಕಾಂಗ್ರೆಸ್ MLAಗಳು ಆರ್ಚ್ ಬಂದಾರಲ್ಲ, ಇವ್ರು ಏನೇನು ಭಾಷಣ ಮಾಡ್ಯಾರ ಎಲ್ಲ ರೆಕಾರ್ಡಿಂಗ್ ನಾಳೆ ಹಾಕ್ತೀವಿ. ಎಲ್ಲ ಇವತ್ತೇನು ವಿಧಾನಸಭೆಯೊಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ, ಲಿಂಗಾಯತರು, ಒಕ್ಕಲಿಗೆ ಅವರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೂ ಅಭಿವೃದ್ಧಿ ಇಲ್ಲ, ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರು ಸಾಬರದ ಅಟ್ಟೆ ಸರ್ಕಾರ ಇದು. DK ಶಿವಕುಮಾರ್ ಮಾತಾಡೋದು ಅಧಿಕಾರ ಬೇಕಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತಾರೆ ನೀವು? ಇದು ಸೆಷನ್ ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು DK ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು DK ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದ್ದು ಬರೀದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದರು, ಇದ್ರಾಗ ಜೈಲಿನಾಗ ಓದ್ರು ನನಗಂತ ಹೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರು ಸಾಬರದ ಅಟ್ಟೆ ಸರ್ಕಾರ ಇದು. ನೋಡಿ, DK ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾವು ಹೇಳ್ತಿಲ್ಲ. ಯತ್ನಾಳ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕಂತ, ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು. ಅಧಿಕಾರ ಬೇಕು ಅಂತಂದ್ರೆ ಒದ್ದು ಕಿತ್ಕೋಬೇಕು ಅಂತೇಳಿ DK ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಈಗ ರೊಚ್ಚಿಗೆದ್ದಂಥ ಯತ್ನಾಳ್ DKಶಿಯನ್ನ ಜೈಲಿನಲ್ಲಿ ಒದ್ದಿದ್ರು, ಇದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ DCM ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. DCM DK ಶಿವಕುಮಾರ್ನ ಮೆಂಟಲ್ ಆಸ್ಪತ್ರೆ ಸೇರಿಸಬೇಕು ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ನಾವು 2A ಬೇಡ ಇಲ್ಲ, 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ, ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ನಾವು 2A ಬೇಡ ಇಲ್ಲ, 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ, ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ಸ್ಟೇಜ್ನಾಗ ಮಾತಾಡ್ತಿದ್ರಲ್ರಿ, ಪ್ರಾಣ ಹೋಗಲಿ, ನಾನು ಸರ್ಕಾರ ಬಂದ್ರೆ ಒಂದು ತಾಸನ ಕೊಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಾರಿಲ್ರಿ. ಈ ಎಲ್ಲ ಮಹಾಮಹಿರೇನು ಕಾಂಗ್ರೆಸ್ MLAಗಳು ಆರ್ಚ್ ಬಂದಾರಲ್ಲ, ಇವ್ರು ಏನೇನು ಭಾಷಣ ಮಾಡ್ಯಾರ ಎಲ್ಲ ರೆಕಾರ್ಡಿಂಗ್ ನಾಳೆ ಹಾಕ್ತೀವಿ. ಎಲ್ಲ ಇವತ್ತೇನು ವಿಧಾನಸಭೆಯೊಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ, ಲಿಂಗಾಯತರು, ಒಕ್ಕಲಿಗೆ ಅವರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೂ ಅಭಿವೃದ್ಧಿ ಇಲ್ಲ, ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರು ಸಾಬರದ ಅಟ್ಟೆ ಸರ್ಕಾರ ಇದು. DK ಶಿವಕುಮಾರ್ ಮಾತಾಡೋದು ಅಧಿಕಾರ ಬೇಕಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತಾರೆ ನೀವು? ಇದು ಸೆಷನ್ ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು DK ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು DK ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದ್ದು ಬರೀದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಿಹಾರ್ ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದರು, ಇದ್ರಾಗ ಜೈಲಿನಾಗ ಓದ್ರು ನನಗಂತ ಹೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರು ಸಾಬರದ ಅಟ್ಟೆ ಸರ್ಕಾರ ಇದು.